ಕವಿತಾ ಎಂಬ ಸುಂದರ ಮತ್ತು ಓದಿದ ಹುಡುಗಿಯ ಮದುವೆಯೊಂದಿಗೆ ಪ್ರಾರಂಭವಾಗುತ್ತದೆ. ಬಡತನದ ಕುಟುಂಬದಿಂದ ಬಂದಿದ್ದರೂ ಕವಿತಾ ಪ್ರತಿಭಾವಂತೆ. ಸಂಜಯ್ ಎಂಬ ಬ್ಯಾಂಕ್ ಉದ್ಯೋಗಿಯ ಜೊತೆ ಅವಳ ಮದುವೆಯಾಗುತ್ತದೆ. ಮದುವೆಯ ದಿನ ಕವಿತಾ ತನ್ನ ಹೊಸ ಮನೆಗೆ ಕಾಲಿಡುವಾಗ 1000 ಕನಸುಗಳನ್ನು ಹೊತ್ತು ಬಂದಿರುತ್ತಾಳೆ. ಕೆಂಪು ಹಾಲಿನ ಬಟ್ಟಲನ್ನು ಕಾಲಿನಿಂದ ತಟ್ಟಿ ಬಲಗಾಲಿಟ್ಟು ಮನೆಗೆ ಪ್ರವೇಶಿಸುವಾಗ ಅವಳು ನಂಬಿದ್ದು ಒಂದೇ, ಇನ್ನು ಮುಂದೆ ಈ ಅತ್ತೆ ಮಾವನೇ ನನ್ನ ತಂದೆ ತಾಯಿ. ಆದರೆ ಕವಿತಾಳ ನಂಬಿಕೆ ಒಂದೇ ವಾರದಲ್ಲಿ ಸುಳ್ಳಾಗುತ್ತದೆ. ಸಂಜಯ್ನ ತಾಯಿ ಶಾಂತಮ್ಮ ಅಪ್ಪಟ ಸಂಪ್ರದಾಯವಾದಿ ಮತ್ತು ಅಹಂಕಾರಿ ಹೆಣ್ಣು ಮಗಳು. ಮಗ ತನ್ನ ಮಾತನ್ನು ಮಾತ್ರ ಕೇಳಬೇಕು, ಸುಸೆ ಈ ಮನೆಯಲ್ಲಿ ಒಬ್ಬ ಕೆಲಸದಾಕೆಯಂತೆ ಇರಬೇಕು ಎಂಬುದು ಅವಳ ಆಸೆ. ಮದುವೆಯಾದ 8ನೇ ದಿನವೇ ಶಾಂತಮ್ಮ ತನ್ನ ಅಸಲಿ ರೂಪ ತೋರಿಸಲು ಶುರು ಮಾಡುತ್ತಾಳೆ. ಬೆಳಿಗ್ಗೆ 5 ಗಂಟೆಗೆ ಕವಿತಾಳನ್ನು ಎಬ್ಬಿಸಿ, ನೋಡು, ನಮ್ಮ ಮನೆಯಲ್ಲಿ ಸೊಸೆ ಎಂದರೆ ಸೂರ್ಯ ಹುಟ್ಟುವ ಮೊದಲೇ ಇದ್ದು ಮನೆಗೆಲಸ ಮುಗಿಸಿರಬೇಕು. ನಿನ್ನ ತವರು ಮನೆಯಲ್ಲಿ ಕಲಿಸಿಕೊಟ್ಟಿದ್ದಾರೋ ಇಲ್ಲವೋ ಗೊತ್ತಿಲ್ಲ, ಇಲ್ಲಿ ನಮ್ಮ ನಿಯಮ ನಡೆಯಬೇಕು ಎಂದು ಗದರಿಸುತ್ತಾಳೆ. ಕವಿತಾ ನಗುನಗುತ್ತಲೇ ಎಲ್ಲವನ್ನೂ ಒಪ್ಪಿಕೊಳ್ಳುತ್ತಾಳೆ. ಶಾಂತಮ್ಮ ಕೇವಲ ಕೆಲಸ ಮಾಡಿಸುವುದಕ್ಕೆ ಸೀಮಿತವಾಗುವುದಿಲ್ಲ. ಅವಳು ಕವಿತಾಳನ್ನು ಭಾವನಾತ್ಮಕವಾಗಿ ಕುಗ್ಗಿಸಲು ಶುರು ಮಾಡುತ್ತಾಳೆ. ಸಂಜಯ್ ಆಫೀಸ್ನಿಂದ ಬಂದ ತಕ್ಷಣ ಶಾಂತಮ್ಮ ಅವನ ಬಳಿ ಹೋಗಿ ಇಲ್ಲದ ಸಲ್ಲದ ದೂರುಗಳನ್ನು ಹೇಳುತ್ತಾಳೆ. ಸಂಜಯ್, ನಿನ್ನ ಹೆಂಡತಿ ಮನೆ ಕೆಲಸ ಸರಿಯಾಗಿ ಮಾಡುವುದಿಲ್ಲ. ನಾನು ಏನಾದರೂ ಹೇಳಿದರೆ ಸಾಕು ಮುಖ ಸೊಟ್ಟಗೆ ಮಾಡಿಕೊಳ್ಳುತ್ತಾಳೆ. ಅವಳಿಗೆ ಈ ಮನೆಗಿಂತ ತನ್ನ ತವರು ಮನೆಯೇ ಹೆಚ್ಚಾಗಿದೆ ಎಂದು ಮಗನ ಕಿವಿ ಚುಚ್ಚುತ್ತಾಳೆ. ಮೊದಮೊದಲು ಸಂಜಯ್ ಇದನ್ನು ನಂಬದಿದ್ದರೂ ದಿನಾಲೂ ತಾಯಿ ಅಳುತ್ತಾ ಹೇಳುವುದನ್ನು ನೋಡಿ ಅವನು ಕವಿತಾಳನ್ನು ಸಂಶಯದಿಂದ ನೋಡಲು ಶುರು ಮಾಡುತ್ತಾನೆ. ಸಂಜಯ್ ಮತ್ತು ಕವಿತಾ ನಡುವೆ ಪ್ರೀತಿಯ ಸಂಭಾಷಣೆ ನಡೆಯದಂತೆ ಶಾಂತಮ್ಮ ಎಚ್ಚರಿಕೆ ವಹಿಸುತ್ತಾಳೆ. ಹಲವು ದಿನಗಳ ನಂತರ ಕವಿತಾ ಸಂಜಯ್ ಹತ್ತಿರ ಬಂದು ತನ್ನ ಮನಸ್ಸಿನ ನೋವನ್ನು ಹೇಳಿಕೊಳ್ಳಲು ಪ್ರಯತ್ನಿಸುತ್ತಾಳೆ. ನೋಡಿ, ಅತ್ತೆಯವರು ಚಿಕ್ಕ ವಿಷಯಕ್ಕೂ ಬೈಯುತ್ತಾರೆ. ನನಗೆ ಈ ಮನೆಯಲ್ಲಿ ಯಾರೂ ಇಲ್ಲದಂತಾಗಿದೆ ಎಂದು ಅಳುತ್ತಾಳೆ. ಆದರೆ ಶಾಂತಮ್ಮನ ಮಾತಿನ ಪ್ರಭಾವಕ್ಕೆ ಒಳಗಾಗಿದ್ದ ಸಂಜಯ್ ಅವಳಿಗೆ ಸಾಂತ್ವನ ಹೇಳುವ ಬದಲು, ನಮ್ಮ ಅಮ್ಮ ನನ್ನನ್ನು ಇಷ್ಟು ದೊಡ್ಡವನಾಗಿ ಬೆಳೆಸಿದ್ದಾರೆ, ಅವರು ಹೇಳುವುದರಲ್ಲಿ ತಪ್ಪು ಇರಲು ಸಾಧ್ಯವೇ ಇಲ್ಲ. ನೀನೇ ಹೊಂದಿಕೊಂಡು ಹೋಗುವುದನ್ನು ಕಲಿ, ಸದಾ ದೂರು ಹೇಳಬೇಡ ಎಂದು ಅವಳನ್ನು ದೂಡುತ್ತಾನೆ. ಕವಿತಾಳ ಜೀವನದಲ್ಲಿ ಒಂಟಿತನ ಆವರಿಸುತ್ತದೆ. ತನ್ನ ರೂಮಿನಲ್ಲಿ ಕುಳಿತು ಅವಳು ಬಿಕ್ಕಿ ಬಿಕ್ಕಿ ಅಳುತ್ತಾಳೆ. ಅತ್ತೆ ಬೈದರೆ ಸಹಿಸಬಹುದು, ಆದರೆ ಪ್ರೀತಿಸಿದ ಗಂಡನೇ ಬೆಂಬಲ ನೀಡದಿದ್ದಾಗ ಅವಳಿಗೆ ಆ ವಿಶಾಲವಾದ ಮನೆ ಒಂದು ಜೈಲಿನಂತೆ ಕಾಣುತ್ತದೆ. ಕವಿತಾ ಮದುವೆಯಾಗಿ ಈ ಮನೆಗೆ ಬಂದು ಈಗ 4 ವರ್ಷಗಳು ಕಳೆದಿದೆ. ಅವಳು ಈಗ ಕೇವಲ ಈ ಮನೆಯ ಸೊಸೆಯಲ್ಲ, 2 ಪುಟ್ಟ ಮಕ್ಕಳ ತಾಯಿ. ಒಬ್ಬ 4 ವರ್ಷದ ಮಗ ಮತ್ತು 2 ವರ್ಷದ ಮಗಳು. ಮಕ್ಕಳು ಬಂದ ಮೇಲೆ ಜೀವನ ಬದಲಾಗಬಹುದು ಎಂಬ ಅವಳ ಆಸೆ ನಿರರ್ಥಕವಾಗಿದೆ. ಅತ್ತೆ ಶಾಂತಮ್ಮನ ಕಿರುಕುಳ ಈಗ ದುಪ್ಪಟ್ಟಾಗಿದೆ. ಮಕ್ಕಳಿಗೆ ಸರಿಯಾಗಿ ಹಾಲುಡಿಸಲು ಅಥವಾ ಅವರ ಜೊತೆ ಸಮಯ ಕಳೆಯಲು ಕೂಡ ಶಾಂತಮ್ಮ ಬಿಡುತ್ತಿಲ್ಲ. ಮಕ್ಕಳನ್ನು ನೆಪ ಮಾಡಿಕೊಂಡು ಮನೆ ಕೆಲಸದಿಂದ ನುಣುಚಿಕೊಳ್ಳುತ್ತಿದ್ದೀಯಾ ಎನ್ನುವುದೇ ಅತ್ತೆಯ ನಿತ್ಯದ ಮಂತ್ರವಾಗಿರುತ್ತದೆ. ಈ 4 ವರ್ಷಗಳಲ್ಲಿ ಸಂಜಯ್ ಸಂಪೂರ್ಣವಾಗಿ ಬದಲಾಗಿದ್ದಾನೆ. ಅಮ್ಮನ ಮಾತು ಕೇಳಿ ಕೇಳಿ ಅವನಿಗೆ ಹೆಂಡತಿಯ ಮೇಲೆ ಅಸಹ್ಯ ಮೂಡಿದೆ. ಆಫೀಸ್ನ ಒತ್ತಡವನ್ನೆಲ್ಲ ಕವಿತಾಳ ಮೇಲೆ ತೋರಿಸುತ್ತಿದ್ದಾನೆ. ಒಮ್ಮೆ ಕವಿತಾ ಸುಸ್ತಾಗಿ ಮಲಗಿದ್ದಾಗ ಅಡುಗೆಯಾಗಿಲ್ಲವೆಂಬ ಕಾರಣಕ್ಕೆ ಸಂಜಯ್ ಎಲ್ಲರ ಮುಂದೆ ಅವಳ ಮೇಲೆ ಕೈ ಮಾಡುತ್ತಾನೆ. ಅತ್ತೆ ಶಾಂತಮ್ಮ ಇದನ್ನು ತಡೆಯುವ ಬದಲು, ಹೌದು ಸಂಜಯ್, ಇವಳಿಗೆ ಇಷ್ಟು ಹೊಡೆದರೂ ಬುದ್ಧಿ ಬರುವುದಿಲ್ಲ, ಇನ್ನೂ ಜೋರಾಗಿ ಓಡಿ ಆಗಲಾದರೂ ದಾರಿಗೆ ಬರುತ್ತಾಳೆ ಎಂದು ಬೆಂಕಿ ಹಚ್ಚುತ್ತಾಳೆ. ತನ್ನ ಮಕ್ಕಳ ಮುಂದೆಯೇ ಕವಿತಾ ಹೊಡೆತ ತಿಂದು ನೆಲಕ್ಕೆ ಬೀಳುತ್ತಾಳೆ. ಕಣ್ಣೀರು ಹಾಕುವ ಮಕ್ಕಳನ್ನು ಎತ್ತಿಕೊಳ್ಳಲು ಹೋದಾಗಲೂ ಅವಳು ದೂಡಿ ಬಿಡಲಾಗುತ್ತದೆ. ಮನೆಯಲ್ಲಿ ಹಬ್ಬದ ವಾತಾವರಣವಿರಲಿ ಅಥವಾ ಸಂಭ್ರಮವಿರಲಿ, ಕವಿತಾ ಮಾತ್ರ ಅಡಿಗೆ ಮನೆಯ ಮೂಲೆಗೆ ಸೀಮಿತ. ನೆಂಟರಿಷ್ಟರು ಬಂದಾಗ ಶಾಂತಮ್ಮ ಕವಿತಾ ಬಗ್ಗೆ ಸುಳ್ಳು ಕಥೆಗಳನ್ನು ಹೇಳುತ್ತಾಳೆ. ನೋಡಿ, ನಮಗೆ ಎಂತಹ ಸೋಮಾರಿ ಸೊಸೆ ಬಂದಿದ್ದಾಳೆ, ಎಷ್ಟು ಹೇಳಿಕೊಟ್ಟರೂ ಇವಳಿಗೆ ಕೆಲಸ ಬರುವುದಿಲ್ಲ, ನಾನೇ ಈ ವಯಸ್ಸಿನಲ್ಲಿ ಎಲ್ಲವನ್ನೂ ಮಾಡಬೇಕು ಎಂದು ಕವಿತಾಳನ್ನು ಎಲ್ಲರ ಮುಂದೆ ಸಣ್ಣವಳನ್ನಾಗಿ ಮಾಡುತ್ತಾಳೆ.
ಕವಿತಾ ಅಡಿಗೆ ಮನೆಯಲ್ಲಿ ನಿಂತು ತನ್ನ ಹಣೆಬರಹವನ್ನು ನೆನೆದು ಬಿಕ್ಕಿ ಬಿಕ್ಕಿ ಅಳುತ್ತಾಳೆ. ಅವಳನ್ನು ಮಾತನಾಡಿಸಲು ಈ ಮನೆಯಲ್ಲಿ ಒಂದು ಜೀವವೂ ಇರುವುದಿಲ್ಲ. ಒಂದು ರಾತ್ರಿ ಹಸಿದ ಹೊಟ್ಟೆಯಲ್ಲಿ ಮಕ್ಕಳಿಗೆ ತುತ್ತು ನೀಡುತ್ತಿರುವಾಗ ಕವಿತಾಳಿಗೆ ಒಂದು ಮಾತು ನೆನಪಾಗುತ್ತದೆ. ಅಕ್ಷರ ಯಾರ ಕೈಯಲ್ಲಿದೆಯೋ ಅವರ ಕೈಯಲ್ಲಿ ಅಧಿಕಾರವಿರುತ್ತದೆ. ತಾನು ಡಿಗ್ರಿ ಮತ್ತು BEd ಮುಗಿಸಿದ್ದರೂ ಈ ಮನೆಯಲ್ಲಿ ಒಬ್ಬ ಗುಲಾಮಳಂತೆ ಏಕೆ ಬದುಕುತ್ತಿದ್ದೇನೆ ಎಂದು ಅವಳನ್ನು ಅವಳೇ ಪ್ರಶ್ನೆ ಮಾಡಿಕೊಳ್ಳುತ್ತಾಳೆ. ಸಮಾಜದಲ್ಲಿ ಗೌರವ ಸಿಗಬೇಕಾದರೆ ತಾನು ಸ್ವಾವಲಂಬಿಯಾಗಲೇಬೇಕು ಎಂದು ನಿರ್ಧರಿಸುತ್ತಾಳೆ. ಅತ್ತೆ ಮತ್ತು ಗಂಡ ಮಲಗಿದ ನಂತರ ಹಳೆಯ ಪುಸ್ತಕಗಳನ್ನು ಹೊರತೆಗೆಯುತ್ತಾಳೆ. ಕತ್ತಲೆಯಲ್ಲಿ ಒಂದು ಸಣ್ಣ ದೀಪದ ಬೆಳಕಿನಲ್ಲಿ ಅವಳು ಸರ್ಕಾರಿ ಶಿಕ್ಷಕಿ ಹುದ್ದೆಯ ಪರೀಕ್ಷೆಗಾಗಿ ಓದಲು ಶುರು ಮಾಡುತ್ತಾಳೆ. ಟೀಚರ್ ಗವರ್ನಮೆಂಟ್ ಎಕ್ಸಾಮ್. ಇದು ಅವಳ ರಹಸ್ಯ ಹೋರಾಟದ ಮೊದಲ ಹೆಜ್ಜೆಯಾಗಿರುತ್ತದೆ. ಮನೆಯವರೆಲ್ಲರೂ ನಿದ್ರೆಗೆ ಜಾರಿದ ನಂತರ ಕವಿತಾಳ ಅಸಲಿ ಹೋರಾಟ ಶುರುವಾಗುತ್ತದೆ. ರಾತ್ರಿ 11 ಗಂಟೆಯಿಂದ ಬೆಳಗಿನ ಜಾವ 3 ಗಂಟೆಯವರೆಗೆ ಅವಳು ಹಳೆಯ ಪುಸ್ತಕಗಳನ್ನು ಹಿಡಿದು ಓದುತ್ತಾಳೆ. ಹಗಲಿನಲ್ಲಿ ಅತ್ತೆಯ ಬೈಗುಳ, ಗಂಡನ ಅಸಡ್ಡೆ ಮತ್ತು 2 ಮಕ್ಕಳ ಜವಾಬ್ದಾರಿಯ ನಡುವೆ ಅವಳು ದೈಹಿಕವಾಗಿ ಬಳಲುತ್ತಾಳೆ. ಆದರೆ ನಾನು ಈ ನರಕದಿಂದ ಹೊರಬರಬೇಕು, ನನ್ನ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ನೀಡಬೇಕು ಎಂಬ ಛಲ ಅವಳ ಕಣ್ಣಿನ ನಿದ್ದೆಯನ್ನು ಓಡಿಸುತ್ತದೆ. ಸಣ್ಣ 0 ವ್ಯಾಟ್ ಬಲ್ಬ್ ಬೆಳಕಿನಲ್ಲಿ ನೋಟ್ಸ್ ಮಾಡಿಕೊಳ್ಳುತ್ತಾಳೆ. ಒಂದು ದಿನ ಬೆಳಗಿನ ಜಾವ ನೀರು ಕುಡಿಯಲು ಎದ್ದ ಶಾಂತಮ್ಮನಿಗೆ ಕವಿತಾಳ ರೂಮಿನಲ್ಲಿ ಬೆಳಕು ಕಾಣಿಸುತ್ತದೆ. ಮೆಲ್ಲನೆ ಬಾಗಿಲು ತಳ್ಳಿದ ಶಾಂತಮ್ಮನಿಗೆ ಕವಿತಾ ಪುಸ್ತಕ ಹಿಡಿದು ಓದುತ್ತಿರುವುದು ಕಂಡುಬರುತ್ತದೆ. ಶಾಂತಮ್ಮನಿಗೆ ಎಲ್ಲಿಲ್ಲದ ಕೋಪ ಬರುತ್ತದೆ. ಕೂಡಲೇ ಲೈಟ್ ಹಾಕಿ ಪುಸ್ತಕಗಳನ್ನು ಕಿತ್ತುಕೊಂಡು ನೆಲಕ್ಕೆ ಎಸೆಯುತ್ತಾಳೆ. ಓಹೋ, ದೊಡ್ಡ ಸಾಹೇಬಿತಿ ಆಗಲು ಹೊರಟಿದ್ದೀಯಾ? ರಾತ್ರಿ ಪೂರ್ತಿ ಓದಿ ಹಗಲಿನಲ್ಲಿ ಸೊಕ್ಕಿನಿಂದ ಮಲಗಲಿಕ್ಕ? ಈ ಮನೆಯಲ್ಲಿ ನನ್ನ ಅಪ್ಪಣೆ ಇಲ್ಲದೆ ಒಂದು ಕಾಗದವನ್ನು ಓದುವಂತಿಲ್ಲ ಎಂದು ಅಬ್ಬರಿಸುತ್ತಾಳೆ. ಜಗಳದ ಸದ್ದು ಕೇಳಿ ಸಂಜಯ್ ಎದ್ದು ಬರುತ್ತಾನೆ. ಅತ್ತೆ ಮಗನ ಮುಂದೆ ನಾಟಕವಾಡುತ್ತಾ, ನೋಡು ಸಂಜಯ್, ನಿನ್ನ ಹೆಂಡತಿ ಓದಿನ ನೆಪದಲ್ಲಿ ಮನೆ ಕೆಲಸದಿಂದ ತಪ್ಪಿಸಿಕೊಳ್ಳಲು ನೋಡುತ್ತಿದ್ದಾಳೆ. ಇವಳಿಗೆ ಇಷ್ಟೊಂದು ಸೊಕ್ಕು ಬರಬಾರದು ಎಂದು ಚಾಡಿ ಹೇಳುತ್ತಾಳೆ. ಸಂಜಯ್ ಕವಿತಾಳ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವ ಬದಲು, ಕವಿತಾ, ನಿನಗೆ ಈ ವಯಸ್ಸಿನಲ್ಲಿ ಓದು ಯಾಕೆ ಬೇಕು? ಸುಮ್ಮನೆ ಮಕ್ಕಳನ್ನು ನೋಡಿಕೊಂಡು ಮನೆಯಲ್ಲೇ ಇರು. ಇನ್ನು ಮುಂದೆ ಈ ಪುಸ್ತಕಗಳು ಕಾಣಿಸಬಾರದು ಎಂದು ಎಚ್ಚರಿಕೆ ನೀಡಿ ಅವಳ ಪುಸ್ತಕಗಳನ್ನೆಲ್ಲ ಕಸದ ಬುಟ್ಟಿಗೆ ಹಾಕುತ್ತಾನೆ. ಪುಸ್ತಕಗಳು ಹರಿದಿರಬಹುದು, ಆದರೆ ಕವಿತಾಳ ಛಲ ಹರಿಯಲಿಲ್ಲ. ಅವಳು ಅಡುಗೆ ಮಾಡುವಾಗ ಗೋಡೆಯ ಮೇಲೆ ಸೂತ್ರಗಳನ್ನು ಬರೆದಿಟ್ಟುಕೊಳ್ಳುತ್ತಾಳೆ. ಪಾತ್ರೆ ತೊಳೆಯುವಾಗ ಮನಸ್ಸಿನಲ್ಲೇ ಪಾಠಗಳನ್ನು ನೆನಪಿಸಿಕೊಳ್ಳುತ್ತಾಳೆ. ಕೊನೆಗೂ ಸರ್ಕಾರಿ ಶಿಕ್ಷಕರ ಪರೀಕ್ಷೆಯ TET ದಿನ ಬರುತ್ತದೆ. ಜ್ವರ ಬಂದಿದೆ ಎಂದು ಸುಳ್ಳು ಹೇಳಿ ಮನೆಯಿಂದ ಹೇಗೋ ತಪ್ಪಿಸಿಕೊಂಡು ಹೋಗಿ ಮೊದಲ ಬಾರಿಗೆ ಪರೀಕ್ಷೆ ಬರೆಯುತ್ತಾಳೆ. ಆದರೆ ಸರಿಯಾದ ತಯಾರಿ ಇಲ್ಲದ ಕಾರಣ ಮತ್ತು ಮನೆಯ ಮಾನಸಿಕ ಒತ್ತಡದಿಂದ ಅವಳು ಮೊದಲ ಪ್ರಯತ್ನದಲ್ಲಿ ವಿಫಲಳಾಗುತ್ತಾಳೆ. ಅತ್ತೆ ಮತ್ತು ಗಂಡ ಅವಳ ಫೇಲ್ ಆದ ವಿಷಯ ತಿಳಿದು ಹೀಯಾಳಿಸುತ್ತಾರೆ. ನಿನಗೆ ಅಕ್ಕಿ ಆರಿಸಲು ಬರುವುದಿಲ್ಲ, ಇನ್ನು ಪರೀಕ್ಷೆ ಪಾಸು ಮಾಡ್ತೀಯಾ ಎಂದು ಅಣಕಿಸುತ್ತಾರೆ. ಆದರೆ ಕವಿತಾ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ಅವಳ ಕಣ್ಣಲ್ಲಿ ಈಗ ಹಠದ ಕಿಡಿ ಇದೆ. ಮೊದಲ ಬಾರಿ ಪರೀಕ್ಷೆಯಲ್ಲಿ ಫೇಲ್ ಆದ ನಂತರವೂ ಕವಿತಾ ತನ್ನ ಪ್ರಯತ್ನ ಬಿಡುವುದಿಲ್ಲ. ಆದರೆ ಮನೆ ಕೆಲಸದ ಹೊರೆ ಮತ್ತು ಮಕ್ಕಳ ಆರೈಕೆಯ ನಡುವೆ ಅವಳಿಗೆ ಓದಲು ಸಿಗುವುದು ದಿನಕ್ಕೆ ಕೇವಲ 2 ರಿಂದ 3 ಗಂಟೆಗಳು ಮಾತ್ರ. 2ನೇ ಬಾರಿ ಪರೀಕ್ಷೆ ಬರೆಯುತ್ತಾಳೆ. ಕೇವಲ 2 ಅಂಕಗಳಿಂದ ಫೇಲ್ ಆಗುತ್ತಾಳೆ. 3ನೇ ಬಾರಿ ಕೂಡ ಪರೀಕ್ಷೆ ಎದುರಿಸುತ್ತಾಳೆ. ಈ ಬಾರಿ ಲಿಸ್ಟ್ ನಲ್ಲಿ ಅವಳ ಹೆಸರೇ ಇರುವುದಿಲ್ಲ. ಸತತ 3 ಬಾರಿ ಸೋಲುಗಳು ಅವಳನ್ನು ಮಾನಸಿಕವಾಗಿ ಜರ್ಜರಿತಗೊಳಿಸುತ್ತವೆ. ಕವಿತಾ 3ನೇ ಬಾರಿಯೂ ಫೇಲ್ ಆಗಿದ್ದಾಳೆ ಎಂದು ತಿಳಿದ ತಕ್ಷಣ ಅತ್ತೆ ಶಾಂತಮ್ಮ ಹಬ್ಬದಂತೆ ಸಂಭ್ರಮಿಸುತ್ತಾಳೆ. ಮನೆಗೆ ಬಂದ ನೆಂಟರ ಮುಂದೆಲ್ಲ ಅವಳನ್ನು ಹೀಯಾಳಿಸುತ್ತಾಳೆ. ನೋಡಿ, ನಮ್ಮ ಸೊಸೆಯ ಬುದ್ಧಿವಂತಿಕೆ, 3 ವರ್ಷದಿಂದ ಓದುತ್ತಿದ್ದಾಳೆ, ಒಂದು ಪರೀಕ್ಷೆ ಪಾಸು ಮಾಡಲು ಯೋಗ್ಯತೆ ಇಲ್ಲ. ಇವಳಿಗೆ ಬೇಕಿರೋದು ಬಣ್ಣ ಬಣ್ಣದ ಪುಸ್ತಕಗಳೇ ಹೊರತು ಅಡಿಗೆ ಮಾಡುವ ಸೌಟಲ್ಲ ಎಂದು ಅಣಕಿಸುತ್ತಾಳೆ. ಕವಿತಾ ಬಡಿಸಿದ ಅಡುಗೆಯನ್ನು ದಡ್ಡರು ಮಾಡಿದ ಅಡುಗೆ ತಿನ್ನಲು ಆಗುವುದಿಲ್ಲ ಎಂದು ಎಸೆದು ಬಿಸಾಡುತ್ತಾರೆ. ಸಂಜಯ್ ಈಗ ಕವಿತಾಳನ್ನು ಸಂಪೂರ್ಣವಾಗಿ ಕಡೆಗಣಿಸುತ್ತಿದ್ದಾನೆ. ನೋಡು ಕವಿತಾ, ನಿನ್ನಿಂದ ಏನೂ ಸಾಧ್ಯವಿಲ್ಲ ಎಂದು ಸಾಬೀತಾಗಿದೆ. ನಿನ್ನ ಪುಸ್ತಕಗಳಿಗಾಗಿ ನಾನು ಹಣ ವೇಸ್ಟ್ ಮಾಡಲು ತಯಾರಿಲ್ಲ. ಇಂದಿನಿಂದ ಆ ಪುಸ್ತಕಗಳನ್ನು ಮಾರಾಟ ಮಾಡು ಅಥವಾ ಸುಟ್ಟು ಹಾಕು. ನೀನು ಕೇವಲ ಈ ಮನೆಗೆ ಕೆಲಸದಾಕೆಯಾಗಿ ಇರಲು ಮಾತ್ರ ಲಾಯಕ್ಕು ಎಂದು ಅವಳ ಸ್ವಾಭಿಮಾನಕ್ಕೆ ಪೆಟ್ಟು ನೀಡುತ್ತಾನೆ. ಈ ಮಾತು ಕವಿತಾಳ ಹೃದಯವನ್ನು ಸೀಳುತ್ತದೆ. ಅವಳು ರಾತ್ರಿಯೆಲ್ಲ ಕಣ್ಣೀರಿಡುತ್ತಾಳೆ. ಆದರೆ ಅವಳ ಮಗಳು
ಬಂದು ಅಮ್ಮ ಅಳಬೇಡ ಎಂದು ಕಣ್ಣೀರು ಒರೆಸಿದಾಗ ಅವಳಿಗೆ ಹೊಸ ಶಕ್ತಿ ಬರುತ್ತದೆ. ಕವಿತಾ ತನ್ನ ಮನಸ್ಸಿನಲ್ಲಿ ಗಟ್ಟಿ ನಿರ್ಧಾರ ಮಾಡುತ್ತಾಳೆ. ಇದು ನನ್ನ ಕೊನೆಯ ಪ್ರಯತ್ನ. ಈ ಬಾರಿ ಪಾಸಾಗದಿದ್ದರೆ ನಾನು ಈ ಮನೆಯಲ್ಲಿ ಸಾಯುವವರೆಗೂ ಗುಲಾಮಳಾಗಿಯೇ ಇರಬೇಕಾಗುತ್ತದೆ ಎಂದು ತನಗೆ ತಾನೇ ಹೇಳಿಕೊಳ್ಳುತ್ತಾಳೆ. ತನ್ನಲ್ಲಿದ್ದ ಹಳೆಯ ಬೆಳ್ಳಿಯ ಗೆಜ್ಜೆಯನ್ನು ಮಾರಿ ಅದರಿಂದ ಬಂದ ಹಣದಲ್ಲಿ ಹೊಸ ಸಿಲೆಬಸ್ನ ಪುಸ್ತಕಗಳನ್ನು ತರುತ್ತಾಳೆ. ಮನೆಯಲ್ಲಿ ಯಾರಿಗೂ ಕೂಡ ತಿಳಿಯದಂತೆ ಗೊಬ್ಬರ ತುಂಬಿದ ಕೋಣೆಯಲ್ಲಿ ಅಥವಾ ಕಟ್ಟಿಗೆ ಹೊಲೆಯದ ಮುಂದೆ ನಿಂತು ಕುಳಿತು ತಪಸ್ಸಿನಂತೆ ಓದಲು ಶುರು ಮಾಡುತ್ತಾಳೆ. ಕವಿತಾಳ ಈ ಮೌನ ಹೋರಾಟ ಯಾರಿಗೂ ಕಾಣುತ್ತಿಲ್ಲ, ಆದರೆ ಅವಳ ಒಳಗೆ ಗೆಲುವಿನ ಬೆಂಕಿ ಧಗಧಗಿಸುತ್ತಿದೆ. 4ನೇ ಬಾರಿ ಸರ್ಕಾರಿ ಶಿಕ್ಷಕರ ನೇಮಕಾತಿ ಪರೀಕ್ಷೆಯ ದಿನ ಹತ್ತಿರ ಬರುತ್ತದೆ. ಕವಿತಾಳಿಗೆ ಇದು ಕೇವಲ ಪರೀಕ್ಷೆಯಲ್ಲ, ತನ್ನ ಅಸ್ತಿತ್ವದ ಪ್ರಶ್ನೆಯಾಗಿರುತ್ತದೆ. ಅತ್ತೆ ಶಾಂತಮ್ಮ ಬೇಕಂತಲೇ ಪರೀಕ್ಷೆಯ ಹಿಂದಿನ ದಿನ ನೆಂಟರನ್ನು ಮನೆಗೆ ಕರೆಯುತ್ತಾಳೆ. ಕವಿತಾಳಿಗೆ ಓದಲು ಸಮಯ ಸಿಗದಂತೆ ಅಡುಗೆ ಕೆಲಸ ಹಚ್ಚುತ್ತಾಳೆ. ಆದರೂ ಕವಿತಾ ಎದೆಗುಂದುವುದಿಲ್ಲ. ರಾತ್ರಿ ಇಡೀ ನಿದ್ರೆ ಇಲ್ಲದೆ ಓದಿ ಬೆಳಿಗ್ಗೆ ಗುಟ್ಟಾಗಿ ಪರೀಕ್ಷಾ ಕೇಂದ್ರಕ್ಕೆ ಹೋಗಿ ಅತ್ಯಂತ ವಿಶ್ವಾಸದಿಂದ ಪರೀಕ್ಷೆ ಬರೆಯುತ್ತಾಳೆ. ಫಲಿತಾಂಶ ಹೊರಬರುವ ದಿನ ಮನೆಯಲ್ಲಿ ಎಂದಿನಂತೆ ಉದ್ವಿಗ್ನ ವಾತಾವರಣವಿರುತ್ತದೆ. ಇವತ್ತು ನಿನ್ನ ದಡ್ಡತನಕ್ಕೆ ಅಧಿಕೃತ ಮುದ್ರೆ ಬೀಳುತ್ತೆ ನೋಡು ಎಂದು ಶಾಂತಮ್ಮ ಅಣಕಿಸುತ್ತಾಳೆ. ಸಂಜಯ್ ಕೂಡ 3 ಬಾರಿ ಫೇಲ್ ಆದವಳು ಈ ಬಾರಿ ಪಾಸ್ ಆಗುತ್ತಾಳಾ ಎಂಬ ನಂಬಿಕೆ ನನಗಿಲ್ಲ ಎಂದು ಹೇಳುತ್ತಾ ತನ್ನ ಕೆಲಸಕ್ಕೆ ಹೋಗುತ್ತಾನೆ. ಕವಿತಾ ನಡುಗುವ ಕೈಗಳಿಂದ ಮೊಬೈಲ್ನಲ್ಲಿ ರಿಸಲ್ಟ್ ಚೆಕ್ ಮಾಡುತ್ತಾಳೆ. ಅಕ್ಷರಗಳು ಮಸುಕಾದಂತೆ ಭಾಸವಾಗುತ್ತದೆ. ಆದರೆ ಲೀಸ್ಟ್ನಲ್ಲಿ ಕವಿತಾಳ ಹೆಸರು ಮೊದಲ 10 ರ್ಯಾಂಕ್ಗಳ ಪಟ್ಟಿಯಲ್ಲಿ ಮಿಂಚುತ್ತಿರುತ್ತದೆ. ಕವಿತಾಳ ಕಣ್ಣಲ್ಲಿ ಆನಂದ ಬಾಷ್ಪ ಹರಿಯುತ್ತದೆ. ತಾನು ಪಾಸ್ ಆಗಿದ್ದಷ್ಟೇ ಅಲ್ಲ, ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕಿಯಾಗಿ ಆಯ್ಕೆಯಾಗಿದ್ದಾಳೆ. ಆರಂಭಿಕ ಸಂಬಳವೇ 60,000 ರೂಪಾಯಿಗಳು. ಅವಳು ಓಡಿ ಬಂದು ಅತ್ತೆಯ ಮುಂದೆ ನಿಂತು, ಅತ್ತೆಯವರೇ, ನಾನು ಪಾಸ್ ಆಗಿದ್ದೇನೆ, ನನಗೆ ಸರ್ಕಾರಿ ಕೆಲಸ ಸಿಕ್ಕಿದೆ ಎಂದು ಹೇಳುತ್ತಾಳೆ. ಶಾಂತಮ್ಮನಿಗೆ ಆಘಾತವಾಗುತ್ತದೆ. ಏನು, ಸುಳ್ಳು ಹೇಳಬೇಡ ಎಂದು ಕೂಗಾಡುತ್ತಾಳೆ. ಆದರೆ ಅಷ್ಟರಲ್ಲಿ ಸಂಜಯ್ಗೂ ಈ ಸುದ್ದಿ ತಿಳಿಯುತ್ತದೆ. ಅವನು ಮನೆಗೆ ಬರುವಾಗ ಅಚ್ಚರಿ ಮತ್ತು ಒಂದು ರೀತಿಯ ಅಸಮಾಧಾನದ ಮಿಶ್ರಿತ ಭಾವನೆಯಲ್ಲಿರುತ್ತಾನೆ. ಹೆಂಡತಿ ತನಗಿಂತ ಹೆಚ್ಚು ಅಧಿಕಾರವಿರುವ ಕೆಲಸಕ್ಕೆ ಸೇರುತ್ತಿದ್ದಾಳೆ ಎಂಬ ಅಹಂ ಅವನನ್ನು ಚುಚ್ಚುತ್ತದೆ. ಕೆಲಸಕ್ಕೆ ಸೇರುವ ದಿನ ಕವಿತಾ ತಾನು ಕಷ್ಟಪಟ್ಟು ಉಳಿಸಿಕೊಂಡಿದ್ದ ಆ ಹಳೆಯ ಗುಲಾಬಿ ಬಣ್ಣದ ಸೀರೆಯನ್ನು ಧರಿಸುತ್ತಾಳೆ. ಮಕ್ಕಳಿಗೆ ಮುತ್ತು ನೀಡಿ ಇನ್ನು ಮುಂದೆ ನೀವು ಯಾವುದಕ್ಕೂ ಕಷ್ಟಪಡಬಾರದು ಎಂದು ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾಳೆ. ಅತ್ತೆ ಹರಿಸುವ ಬದಲು ಮುಖ ತಿರುಗಿಸಿಕೊಳ್ಳುತ್ತಾರೆ. ಗಂಡ ಸಂಜಯ್ ಕೇವಲ ಹುಷಾರು ಎಂದು ಹೇಳಿ ಸುಮ್ಮನಾಗುತ್ತಾನೆ. ಮನೆಯ ಯಾರ ಬೆಂಬಲವಿಲ್ಲದಿದ್ದರೂ ಕವಿತಾ ಎದೆಯುಬ್ಬಿಸಿ ಸ್ಕೂಲಿಗೆ ಹೊರಡುತ್ತಾಳೆ. ಇಡೀ ಊರೇ ಅವಳನ್ನು ಟೀಚರ್ ಮೇಡಮ್ ಎಂದು ಗೌರವದಿಂದ ಕರೆಯಲು ಶುರು ಮಾಡುತ್ತಾರೆ. ಕವಿತಾಳ ಕೈಯಲ್ಲಿ ಈಗ ಅಧಿಕಾರವಿದೆ, ಆರ್ಥಿಕ ಸ್ವಾತಂತ್ರ್ಯವಿದೆ. ಆದರೆ ಅವಳ ಅಸಲಿ ಪರೀಕ್ಷೆ ಈಗ ಶುರುವಾಗಲಿದೆ. ಮನೆ ಮತ್ತು ಕೆಲಸದ ನಡುವಿನ ಸಮತೋಲನ. ಕವಿತಾ ಈಗ ಸರ್ಕಾರಿ ಶಾಲೆಯ ಶಿಕ್ಷಕಿ. ಪ್ರತಿದಿನ ಅಚ್ಚುಕಟ್ಟಾಗಿ ಸೀರೆಯುಟ್ಟು ಕೈಯಲ್ಲಿ ಬ್ಯಾಗ್ ಹಿಡಿದು ಕೆಲಸಕ್ಕೆ ಹೊರಡುವ ಅವಳನ್ನು ನೋಡಿ ಅಕ್ಕಪಕ್ಕದವರು ಗೌರವದಿಂದ ನಮಸ್ಕಾರ ಮೇಡಮ್ ಎನ್ನುತ್ತಾರೆ. ಮನೆಯಲ್ಲಿ ಗುಲಾಮಳಾಗಿದ್ದ ಕವಿತಾಳಿಗೆ ಹೊರಗಿನ ಪ್ರಪಂಚದಲ್ಲಿ ಸಿಗುತ್ತಿರುವ ಆ ಗೌರವ ಹೊಸ ವಿಶ್ವಾಸ ನೀಡುತ್ತದೆ. ಪ್ರತಿ ತಿಂಗಳು ಅವಳ ಅಕೌಂಟ್ಗೆ 60,000 ರೂಪಾಯಿ ಜಮೆಯಾಗುತ್ತಿದೆ. ತಾನು ಕಂಡ ಕನಸು ನನಸಾಗುತ್ತಿರುವ ಸಂಭ್ರಮ ಅವಳಲ್ಲಿದೆ. ಕವಿತಾ ಕೆಲಸಕ್ಕೆ ಹೋಗಲು ಶುರು ಮಾಡಿದ ಮೇಲೆ ಮನೆಯ ಜವಾಬ್ದಾರಿ ಶಾಂತಮ್ಮನ ಮೇಲೆ ಬೀಳುತ್ತದೆ. ಇಷ್ಟು ದಿನ ಎಲ್ಲವನ್ನು ಮಾಡಿಕೊಡುತ್ತಿದ್ದ ಸೊಸೆ ಈಗ ಮನೆಯಲ್ಲಿ ಇಲ್ಲದಿರುವುದು ಅವಳಿಗೆ ಅರಗಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಶಾಂತಮ್ಮ ಅತ್ಯಂತ ಸೋಮಾರಿ ಮತ್ತು ಕೆಲಸ ಮಾಡುವುದಕ್ಕಿಂತ ಹೆಚ್ಚಾಗಿ ಟಿವಿ ನೋಡುವುದು ಹಾಗೂ ಹರಟೆ ಹೊಡೆಯುವುದರಲ್ಲಿ ಮಗ್ನಳಾಗಿರುತ್ತಾಳೆ. ಮನೆ ಅಸ್ತವ್ಯಸ್ತವಾಗಿರುತ್ತದೆ. ಮಕ್ಕಳು ಸರಿಯಾಗಿ ಸ್ನಾನ ಮಾಡದೆ ತಿಂಡಿ ತಿನ್ನದೆ ಇರುತ್ತಾರೆ. ಆದರೆ ಶಾಂತಮ್ಮ ಮಾತ್ರ, ನಾನು ಈ ವಯಸ್ಸಿನಲ್ಲಿ ಕೆಲಸ ಮಾಡಬೇಕಾ, ಇವಳು ದುಡ್ಡು ಮಾಡೋಕೆ ಹೋಗಿ ನಮ್ಮನ್ನು ಸಾಯಿಸುತ್ತಿದ್ದಾಳೆ ಎಂದು ಗೊಣಗುತ್ತಾ ಇರುತ್ತಾಳೆ. ಸೊಸೆಯ ಯಶಸ್ಸನ್ನು ಸಹಿಸದ ಶಾಂತಮ್ಮ ಈಗ ಮಗನ ಮೇಲೆ ಹೊಸ ತಂತ್ರ ಹೂಡುತ್ತಾಳೆ. ಸಂಜಯ್ ಆಫೀಸ್ನಿಂದ ಬಂದ ತಕ್ಷಣ ಅವನ ಮುಂದೆ ನಾಟಕ ಶುರು ಮಾಡುತ್ತಾಳೆ. ನೋಡು ಸಂಜಯ್, ನಿನ್ನ ಹೆಂಡತಿಗೆ ಈಗ ಕೈ ತುಂಬಾ ಹಣ ಬರ್ತಿದೆ ಅಲ್ವಾ, ಅದಕ್ಕೆ ಅವಳಿಗೆ ಅಹಂಕಾರ ಬಂದಿದೆ. ಮನೆ ಕೆಲಸದ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಮಕ್ಕಳನ್ನು ನಡುಬೀದಿಯಲ್ಲಿ ಬಿಟ್ಟು ಹೋಗುತ್ತಿದ್ದಾಳೆ. ನನಗಂತೂ ಈ ವಯಸ್ಸಿನಲ್ಲಿ ಅವಳ ಸೇವೆ ಮಾಡಲು ಆಗುತ್ತಿಲ್ಲ ಎಂದು ಕಣ್ಣೀರು ಹಾಕುತ್ತಾಳೆ. ಸಂಜಯ್ಗೆ ಮೊದಲೇ ಹೆಂಡತಿ ತನಗಿಂತ ಹೆಚ್ಚು ಅಧಿಕಾರ ಪಡೆಯುತ್ತಿರುವುದು ಹೊಟ್ಟೆ ಕಿಚ್ಚು ತಂದಿರುತ್ತದೆ. ತಾಯಿಯ ಮಾತು ಕೇಳಿ ಅವನ ಅಹಂಕಾರ ಇನ್ನಷ್ಟು ಹೆಚ್ಚಾಗುತ್ತದೆ.
ಕವಿತಾ ಮನೆಗೆ ಬಂದ ತಕ್ಷಣ ಸುಸ್ತಾಗಿದ್ದರೂ ಮಕ್ಕಳನ್ನು ನೋಡಿಕೊಳ್ಳುತ್ತಾಳೆ, ಅಡುಗೆ ಮಾಡುತ್ತಾಳೆ. ಅತ್ತೆ ಬೇಕಂತಲೇ ಕವಿತಾ ಕೆಲಸಕ್ಕೆ ಹೋಗುವ ಮೊದಲೇ ಹಾಲಿನ ಪಾತ್ರೆ ಅಥವಾ ಇತರ ಪದಾರ್ಥಗಳನ್ನು ಚೆಲ್ಲಿ ಇಡುತ್ತಾಳೆ. ಕವಿತಾಳಿಗೆ ಮನೆ ಮತ್ತು ಕೆಲಸ ಎರಡನ್ನೂ ನಿಭಾಯಿಸುವುದು ಬೆಟ್ಟದಷ್ಟು ಕಷ್ಟವಾಗುತ್ತದೆ. ಆದರೂ ಅವಳು ಧೃತಿಗೆಡುವುದಿಲ್ಲ. ತನ್ನ ಸಂಬಳದಲ್ಲಿ ಹಣದಲ್ಲಿ ಮಕ್ಕಳಿಗೆ ಬೇಕಾದ ಆಟಿಕೆ ಮತ್ತು ಒಳ್ಳೆಯ ಬಟ್ಟೆಗಳನ್ನು ತರುತ್ತಾಳೆ. ಇದು ಶಾಂತಮ್ಮನಿಗೆ ಇನ್ನಷ್ಟು ಕೋಪ ತರಿಸುತ್ತದೆ. ನನ್ನ ಮಗನ ದುಡ್ಡೆಲ್ಲೇ ಇರಬೇಕು, ಇವಳ ದುಡ್ಡು ನಮಗೆ ಬೇಡ ಎಂದು ಒಬ್ಬರಿಸುತ್ತಾಳೆ. ಆದರೆ ವಿಧಿ ಕವಿತಾಳ ತಾಳ್ಮೆಯನ್ನು ಪರೀಕ್ಷಿಸಲು ಇನ್ನೊಂದು ದೊಡ್ಡ ಆಘಾತವನ್ನು ಸಿದ್ಧಪಡಿಸಿಟ್ಟಿರುತ್ತದೆ. ಕವಿತಾ ಶಾಲೆಯಲ್ಲಿ ಪಾಠ ಮುಗಿಸಿ ಮನೆಗೆ ಹಿಂದಿರುಗುವ ತಯಾರಿಯಲ್ಲಿದ್ದಳು. ಅಷ್ಟರಲ್ಲಿ ಅವಳ ಮೊಬೈಲ್ಗೆ ಒಂದು ಅಪರಿಚಿತ ಕರೆ ಬಂದಿತ್ತು. ಸಂಜಯ್ ಅವರ ಪತ್ನಿಯೇ, ನಿಮ್ಮ ಪತಿಗೆ ಭೀಕರ ಅಪಘಾತವಾಗಿದೆ, ಕೂಡಲೇ ಸಿಟಿ ಆಸ್ಪತ್ರೆಗೆ ಬಂದಿ ಎಂಬ ಸುದ್ದಿ ಕೇಳಿ ಕವಿತಾಳ ಪಾದದ ಕೆಳಗಿನ ನೆಲ ಕುಸಿದಂತಾಗಿರುತ್ತದೆ. ಕೈಕಾಲು ನಡುಗುತ್ತಿದ್ದರೂ ಧೈರ್ಯ ತಂದುಕೊಂಡು ಆಸ್ಪತ್ರೆಗೆ ಓಡುತ್ತಾಳೆ. ಆಸ್ಪತ್ರೆಯಲ್ಲಿ ಸಂಜಯ್ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದಾನೆ. ಅತ್ತೆ ಶಾಂತಮ್ಮ ಅಲ್ಲಿಗೆ ಬಂದು ಅಳುತ್ತಾ ಪಕ್ಕದವರ ಮುಂದೆ ಕವಿತಾಳನ್ನೇ ದೂಷಿಸಲು ಶುರು ಮಾಡುತ್ತಾಳೆ. ಇವಳು ಕೆಲಸಕ್ಕೆ ಹೋಗಲು ಶುರು ಮಾಡಿದ ಮೇಲೆ ನನ್ನ ಮಗನಿಗೆ ಶನಿ ಹಿಡಿಯಿತು, ಇವಳ ಕಾಲುಗುಣವೇ ಸರಿಯಿಲ್ಲ, ಅದಕ್ಕೆ ನನ್ನ ಮಗನಿಗೆ ಹೀಗಾಯಿತು ಎಂದು ಜನರ ಮುಂದೆ ಕಿರುಚುತ್ತಾಳೆ. ಇಷ್ಟು ದೊಡ್ಡ ಸಂಕಟದಲ್ಲೂ ಅತ್ತೆ ತನ್ನ ಬಗ್ಗೆ ಕಟುವಾಗಿ ಮಾತನಾಡುತ್ತಿರುವುದನ್ನು ಕಂಡು ಕವಿತಾಳಿಗೆ ಅತೀವ ನೋವಾಗುತ್ತದೆ. ಆದರೆ ಅವಳು ಮೌನವಾಗಿ ಸಂಜಯ್ನ ಚಿಕಿತ್ಸೆಗೆ ಬೇಕಾದ ವ್ಯವಸ್ಥೆ ಮಾಡುತ್ತಾಳೆ. ಸಂಜಯ್ ಬದುಕುಳಿಯುತ್ತಾನೆ. ಆದರೆ ಅವನ 2 ಕಾಲುಗಳಿಗೆ ಬಲವಾದ ಪೆಟ್ಟು ಬಿದ್ದಿರುತ್ತದೆ. ವೈದ್ಯರು ಅವನ ಕನಿಷ್ಠ 6 ತಿಂಗಳಿಂದ 1 ವರ್ಷದವರೆಗೆ ನಡೆಯಲು ಸಾಧ್ಯವಿಲ್ಲ, ಸಂಪೂರ್ಣ ಬೆಡ್ ರೆಸ್ಟ್ ತಗೋಬೇಕು ಎಂದು ಹೇಳುತ್ತಾರೆ. ಸಂಜಯ್ನ ಖಾಸಗಿ ಬ್ಯಾಂಕ್ ಕೆಲಸ ಕೈತಪ್ಪಿ ಹೋಗುತ್ತದೆ. ಮನೆಯ ಆರ್ಥಿಕ ಪರಿಸ್ಥಿತಿ ತಲೆಗೆಳಗಾಗುತ್ತದೆ. ಮನೆಯಲ್ಲಿ ಹಿರಿಯ ಮಗನಾಗಿ ಎಲ್ಲವನ್ನು ನೋಡಿಕೊಳ್ಳುತ್ತಿದ್ದ ಸಂಜಯ್ ಈಗ ಅಸಹಾಯಕನಾಗಿ ಮಂಚದ ಮೇಲೆ ಮಲಗಿದ್ದಾನೆ. ಈ ಸಂದರ್ಭದಲ್ಲಿ ಕವಿತಾಳ 60,000 ರೂಪಾಯಿ ಸಂಬಳವೇ ಇಡೀ ಕುಟುಂಬಕ್ಕೆ ಸಂಜೀವಿನಿಯಾಗುತ್ತದೆ. ಆಸ್ಪತ್ರೆಯ ಬಿಲ್, ಮನೆ ಬಾಡಿಗೆ, ಮಕ್ಕಳ ಸ್ಕೂಲ್ ಫೀಸ್ ಮತ್ತು ಸಂಜಯ್ನ ದುಬಾರಿ ಔಷಧಿಗಳು ಎಲ್ಲವನ್ನು ಕವಿತಾ ಒಬ್ಬಳೇ ತನ್ನ ಸಂಬಳದಲ್ಲಿ ನಿಭಾಯಿಸುತ್ತಾಳೆ. ಸಂಜಯ್ ಮನೆಯಲ್ಲಿ ಮಲಗಿದ್ದಾಗ ಶಾಂತಮ್ಮನಿಗೆ ಮಗನ ಬಗ್ಗೆ ನಿಜವಾದ ಪ್ರೀತಿಗಿಂತ ತನ್ನ ಸುಖದ ಬಗ್ಗೆಯೇ ಚಿಂತೆ ಹೆಚ್ಚಾಗುತ್ತದೆ. ಕವಿತಾ ಬೆಳಿಗ್ಗೆ ಬೇಗ ಎದ್ದು ಅಡಿಗೆ ಮಾಡಿ ಸಂಜಯ್ಗೆ ಮಲಗಿದ್ದಲ್ಲೇ ಊಟ ನೀಡಿ ಮಕ್ಕಳನ್ನು ರೆಡಿ ಮಾಡಿ ಸ್ಕೂಲಿಗೆ ಹೋಗುತ್ತಾಳೆ. ಕವಿತಾ ಕೆಲಸಕ್ಕೆ ಹೋದ ಮೇಲೆ ಸಂಜಯ್ನನ್ನು ನೋಡಿಕೊಳ್ಳುವ ಜವಾಬ್ದಾರಿ ಶಾಂತಮ್ಮನಾಗಿರುತ್ತದೆ. ಆದರೆ ಸೋಮಾರಿ ಶಾಂತಮ್ಮ ಮಗನಿಗೆ ಸಮಯಕ್ಕೆ ಸರಿಯಾಗಿ ನೀರು ಅಥವಾ ಮಾತ್ರೆ ಕೊಡಲು ಬೇಸರ ಮಾಡಿಕೊಳ್ಳುತ್ತಾಳೆ. ನನಗೆ ಕಾಲು ನೋವು, ಕೈ ನೋವು, ನಾನು ನಿನ್ನ ಸೇವೆ ಮಾಡಲು ಆಗುವುದಿಲ್ಲ ಎಂದು ಮಗನ ಮುಂದೆ ಗೊಣಗುತ್ತಾಳೆ. ಸಂಜಯ್ ಹಸಿವಿನಿಂದ ಅಥವಾ ನೋವಿನಿಂದ ಕೂಗಿದರೂ ಶಾಂತಮ್ಮ ಟಿವಿ ನೋಡುತ್ತಾ ಕುಳಿತಿರುತ್ತಾಳೆ. ಕವಿತಾ ಸಂಜೆ ಮನೆಗೆ ಬಂದಾಗ ಸಂಜಯ್ ಕಣ್ಣೀರು ಹಾಕುತ್ತಾ ತನ್ನ ತಾಯಿಯ ನಿರ್ಲಕ್ಷ್ಯದ ಬಗ್ಗೆ ಹೇಳುತ್ತಾನೆ. ಸಂಜಯ್ಗೆ ಈಗ ಅರಿವಾಗುತ್ತದೆ, ತನ್ನ ತಾಯಿ ಕೇವಲ ಮಾತಿನ ಮಲ್ಲಿಯೇ ಹೊರತು ಕಷ್ಟದ ಸಮಯದಲ್ಲಿ ನೆರವಾಗುವಳು ತನ್ನ ದಡ್ಡ ಹೆಂಡತಿ ಮಾತ್ರ ಎಂದು. ಕವಿತಾಳ ಜೀವನ ಈಗ ಒಂದು ಯಂತ್ರದಂತಾಗಿದೆ. ಬೆಳಿಗ್ಗೆ 4 ಗಂಟೆಗೆ ಎದ್ದು ಅಡುಗೆ ಮಾಡುವುದು, ಅತ್ತೆ ಮತ್ತು ಗಂಡನಿಗೆ ಉಪಹಾರ ನೀಡುವುದು, ಮಕ್ಕಳನ್ನು ಶಾಲೆಗೆ ಕಳುಹಿಸಿ ತಾನು ಶಾಲೆಗೆ ಓಡುವುದು, ಇದು ಅವಳ ದಿನಚರಿ. ಶಾಲೆಯಲ್ಲಿ ದಿನವಿಡೀ ಪಾಠ ಮಾಡಿ ಸುಸ್ತಾಗಿ ಬಂದರೂ ಮನೆಗೆ ಬಂದ ತಕ್ಷಣ ವಿಶ್ರಾಂತಿ ಪಡೆಯುವ ಹಕ್ಕಿಲ್ಲ. ಮನೆಗೆ ಬಂದವಳೆ ಸಂಜಯ್ನ ಗಾಯಗಳನ್ನು ಸ್ವಚ್ಛಗೊಳಿಸಿ ಅವನಿಗೆ ಧೈರ್ಯ ತುಂಬುತ್ತಾಳೆ. ಸಂಜಯ್ ಈಗ ಕವಿತಾಳನ್ನೇ ಅವಲಂಬಿಸಿದ್ದಾನೆ. ಆದರೆ ಅತ್ತೆ ಶಾಂತಮ್ಮ ಮಾತ್ರ ಸೊಸೆಯ ಕಷ್ಟವನ್ನು ನೋಡಿಯೂ ನೋಡದಂತೆ ಇರುತ್ತಾಳೆ. ಕವಿತಾ ಶಾಲೆಗೆ ಹೋದ ಮೇಲೆ ಮನೆಯ ಪರಿಸ್ಥಿತಿ ಅಸ್ತವ್ಯಸ್ತವಾಗಿರುತ್ತದೆ. ಶಾಂತಮ್ಮ ಕೇವಲ ತನ್ನ ಸುಖವನ್ನು ಮಾತ್ರ ನೋಡಿಕೊಳ್ಳುತ್ತಾಳೆ. ಮಕ್ಕಳು ಶಾಲೆಯಿಂದ ಬಂದಾಗ ಅವರಿಗೆ ಹಸಿವಾಗಿ ಅಳುತ್ತಿದ್ದರೂ ಶಾಂತಮ್ಮ ನನಗೆ ತಲೆನೋವು ಬರ್ತಿದೆ, ಸುಮ್ಮನೆ ಇರಿ ಎಂದು ಮಕ್ಕಳನ್ನು ಗದರಿಸಿ ದೂರ ಓಡಿಸುತ್ತಾಳೆ. ಮಕ್ಕಳು ಹಸಿದ ಹೊಟ್ಟೆಯಲ್ಲಿ ಮಲಗಿದ್ದರೂ ಅವಳಿಗೆ ಕನಿಕರ ಬರುವುದಿಲ್ಲ. ಸಂಜಯ್ ಮಂಚದ ಮೇಲೆ ಮಲಗಿ ಇದೆಲ್ಲವನ್ನು ನೋಡುತ್ತಿರುತ್ತಾನೆ. ತನ್ನ ತಾಯಿ ಎಷ್ಟು ಸ್ವಾರ್ಥಿ ಎಂಬುದು ಅವನಿಗೆ ದಿನದಿಂದ ದಿನಕ್ಕೆ ಮನವರಿಕೆಯಾಗುತ್ತಿರುತ್ತದೆ. ಒಂದು ದಿನ ಕವಿತಾ ಶಾಲೆಗೆ ಹೋಗಿದ್ದಾಗ ನೆರೆಯವರು ಶಾಂತಮ್ಮನ ಮನೆಗೆ ಬರುತ್ತಾರೆ. ಶಾಂತಮ್ಮ ಎಂದಿನಂತೆ ನಾಟಕ ಶುರು ಮಾಡುತ್ತಾಳೆ. ನನ್ನ ಸೊಸೆಗೆ ಸಂಬಳ ಬರ್ತಿದೆ ಅಂತ ತುಂಬಾ ಸೊಕ್ಕು, ನನ್ನ ಮಗನನ್ನು ಮತ್ತು ಮಕ್ಕಳನ್ನು ಯಾರೂ ನೋಡಿಕೊಳ್ಳುತ್ತಿಲ್ಲ, ನಾನೇ ಈ ವಯಸ್ಸಿನಲ್ಲಿ ಸಾಯುತ್ತಿದ್ದೀನಿ ಎಂದು ಸುಳ್ಳು ದೂರು ಹೇಳುತ್ತಾಳೆ.
ಆದರೆ ಅಷ್ಟರಲ್ಲಿ ಸಂಜಯ್ ಒಳಗೆ ರೂಮಿನಿಂದ ಕೂಗುತ್ತಾನೆ, ಅಮ್ಮ, ಸುಳ್ಳು ಹೇಳಬೇಡ. ಕವಿತಾ ಬೆಳಿಗ್ಗೆನಿಂದ ಕೆಲಸ ಮಾಡಿ ನಮ್ಮೆಲ್ಲರಿಗೂ ಊಟ ರೆಡಿ ಮಾಡಿ ಹೋಗಿದ್ದಾಳೆ. ನೀನು ಮಧ್ಯಾಹ್ನ ನನಗೆ ಒಂದು ಲೋಟ ನೀರು ಕೊಡಲು ಕೂಡ ಇಲ್ಲದ ನೆಪ ಹೇಳ್ತೀಯ. ನಿನ್ನ ಸೋಮಾರಿತನಕ್ಕೆ ನನ್ನ ಹೆಂಡತಿಯನ್ನ ಯಾಕೆ ದೂಷಿಸುತ್ತೀಯ ಎಂದು ಎಲ್ಲರ ಮುಂದೆ ಅಮ್ಮನನ್ನು ತರಾಟೆಗೆ ತೆಗೆದುಕೊಳ್ಳುತ್ತಾನೆ. ದಿನಗಳು ಉರುಳಿದಂತೆ ಶಾಂತಮ್ಮನ ಆರೋಗ್ಯವು ಕೈ ಕೊಡಲು ಶುರುವಾಗುತ್ತದೆ. ಸದಾ ಕಾಲ ಮಲಗಿ ಟಿವಿ ನೋಡುತ್ತಾ ಯಾವುದೇ ವ್ಯಾಯಾಮವಿಲ್ಲದೆ ಅವಳಿಗೆ ಮಧುಮೇಹ, ಡಯಾಬಿಟಿಸ್ ಮತ್ತು ಅಧಿಕ ರಕ್ತದೊತ್ತಡದ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ. ಒಂದು ದಿನ ಕವಿತಾ ಮನೆಗೆ ಬಂದಾಗ ಶಾಂತಮ್ಮನ ತೀವ್ರ ತಲೆನೋವಿನಿಂದ ಬಳಲುತ್ತಾ ನೆಲದ ಮೇಲೆ ಬಿದ್ದಿರುತ್ತಾಳೆ. ಸೋಮಾರಿತನ ಮತ್ತು ಅತಿಯಾದ ಆಟ ಅವಳನ್ನು ಈಗ ರೋಗಿಯಾಗಿಸಿದೆ. ಅತ್ತೆ ತನ್ನನ್ನು ಎಷ್ಟೇ ಹಿಂಸಿಸಿದ್ದರೂ ಕವಿತಾ ಮಾನವೀಯತೆ ಮೆರೆಯುವುದಿಲ್ಲ. ಅವಳನ್ನು ಎತ್ತಿ ಆಸ್ಪತ್ರೆಗೆ ದಾಖಲಿಸುತ್ತಾಳೆ. ಈಗ ಮನೆಯಲ್ಲಿ ಇಬ್ಬರು ರೋಗಿಗಳು, ಒಬ್ಬ ಮಗ, ಇನ್ನೊಬ್ಬ ತಾಯಿ. ಇಬ್ಬರನ್ನು ನೋಡಿಕೊಳ್ಳುವ ಹೊರೆ ಈಗ 60,000 ಸಂಬಳ ಪಡೆಯುವ ಈ ದಡ್ಡ ಸೊಸೆಯ ಮೇಲಿದೆ. ಕಾಲ ಉರುಳಿದೆ. ಶಾಂತಮ್ಮನಿಗೆ ಈಗ 60 ವರ್ಷ ದಾಟಿದೆ. ಅತಿಯಾದ ಬಿಪಿ ಮತ್ತು ಶುಗರ್ನಿಂದಾಗಿ ಅವಳಿಗೆ ಸಣ್ಣ ಪ್ರಮಾಣದ ಪಾರ್ಶ್ವವಾಯು ತಗುಲುತ್ತದೆ, ಪ್ಯಾರಲೈಸಿಸ್. ಇಷ್ಟು ದಿನ ಮೃಗೀಯವಾಗಿ ವರ್ತಿಸುತ್ತಿದ್ದ ಆಕೆ ಈಗ ಒಂದು ಲೋಟ ನೀರಿಗೂ ಅಸಹಾಯಕಳಾಗಿ ಹಾಸಿಗೆ ಹಿಡಿಯುತ್ತಾಳೆ. ತನ್ನ ಸೊಸೆಯನ್ನು ಯಾವ ಕೋಣೆಯಲ್ಲಿ ವಸ್ತುವಿನಂತೆ ಇಟ್ಟಿದ್ದಳೋ ಈಗ ಅದೇ ಕೋಣೆಯಲ್ಲಿ ಶಾಂತಮ್ಮ ಮಲಗಬೇಕಾದ ಪರಿಸ್ಥಿತಿ ಬರುತ್ತದೆ. ಸಂಜಯ್ ಈಗ ಚೇತರಿಸಿಕೊಂಡಿದ್ದಾನೆ, ಆದರೆ ಅವನ ಮನಸ್ಸು ಸಂಪೂರ್ಣ ಬದಲಾಗಿದೆ. ಇಷ್ಟು ವರ್ಷ ನನ್ನ ತಾಯಿ ಆಡಿದ ನಾಟಕಗಳು ಮತ್ತು ತನ್ನ ಹೆಂಡತಿಗೆ ನೀಡಿದ ಹಿಂಸೆ ಅವನಿಗೆ ಅರಿವಾಗಿದೆ. ಈಗ ಶಾಂತಮ್ಮ ಸಂಜಯ್ ಸಂಜಯ್ ಎಂದು ಮಗನನ್ನು ಕರೆದರೆ ಸಂಜಯ್ ಅವಳ ಬಳಿ ಹೋಗುವುದೇ ಇಲ್ಲ. ನಿನಗೆ ಕವಿತಾ ಅಷ್ಟು ಹಿಂಸೆ ನೀಡುತ್ತಿದ್ದಾಳೆ ಅಂತ ಸುಳ್ಳು ಹೇಳುತ್ತಿದ್ದೆ ಅಲ್ವಾ? ಈಗ ನೋಡು, ಅವಳು ನಿನಗೆ ಸಮಯಕ್ಕೆ ಸರಿಯಾಗಿ ಮಾತ್ರೆ ನೀಡಿ ಕೆಲಸಕ್ಕೆ ಹೋಗುತ್ತಿದ್ದಾಳೆ. ನನಗಂತೂ ನಿನ್ನ ಮುಖ ನೋಡಲು ಸಹ ಇಷ್ಟವಿಲ್ಲ ಎಂದು ಕಟುವಾಗಿ ಹೇಳಿ ಹೊರಟು ಹೋಗುತ್ತಾನೆ. ತನ್ನ ಪ್ರೀತಿಯ ಮಗನೇ ತನ್ನನ್ನು ದ್ವೇಷಿಸುತ್ತಿರುವುದನ್ನು ಕಂಡು ಶಾಂತಮ್ಮನಿಗೆ ಅತೀವ ನೋವಾಗುತ್ತದೆ. ಶಾಂತಮ್ಮನಿಗೆ ಅತಿ ದೊಡ್ಡ ಅಪಘಾತವಾಗುವುದು ಕವಿತಾಳ ನಡವಳಿಕೆಯಿಂದ. ಶಾಂತಮ್ಮ ತನಗೆ ಎಷ್ಟೇ ಹೊಡೆದಿದ್ದರೂ, ಹಸುವಿನಿಂದ ಇಟ್ಟಿದ್ದರೂ ಕವಿತಾ ಮಾತ್ರ ಯಾವುದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ. ಶಾಂತಮ್ಮನ ಮೈಕೈ ತೊಳೆದು ಬಟ್ಟೆ ಬದಲಿಸಿ ಅವಳಿಗೆ ಇಷ್ಟವಾದ ಮೃದುವಾದ ಗಂಜಿಯನ್ನು ಮಾಡಿ ಪ್ರೀತಿಯಿಂದ ಉಣಬಡಿಸುತ್ತಾಳೆ. ಶಾಂತಮ್ಮನಿಗೆ ಕಣ್ಣೀರು ಬರುತ್ತದೆ. ನಾನು ಇವಳ ಜೀವನವನ್ನು ಹಾಳು ಮಾಡಿದೆ, ಆದರೂ ಈಕೆ ನನ್ನನ್ನು ಇಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾಳಲ್ಲ ಎಂದು ಒಳಗೊಳಗೆ ಪಶ್ಚಾತ್ತಾಪ ಪಡುತ್ತಾಳೆ. ಶಾಂತಮ್ಮ ಈಗ ಮನೆಯ ಒಂದು ಮೂಲೆಯಲ್ಲಿ ಒಂಟಿಯಾಗಿ ಮಲಗಿರುತ್ತಾಳೆ. ಕವಿತಾ ಕೆಲಸಕ್ಕೆ ಹೋದ ಮೇಲೆ ಇಡೀ ಮನೆ ಸ್ಮಶಾನದಂತೆ ಮೌನವಾಗಿರುತ್ತದೆ. ಮಕ್ಕಳು ಅಜ್ಜಿಯ ಹತ್ತಿರ ಹೋಗಲು ಹೆದರುತ್ತಾರೆ, ಏಕೆಂದರೆ ಅಜ್ಜಿ ಹಿಂದೆ ಅವರನ್ನು ಬೈದಿದ್ದ ಮಾತುಗಳು ಅವರ ಮನಸ್ಸಿನಲ್ಲಿರುತ್ತವೆ. 60,000 ಸಂಬಳ ಪಡೆಯುವ ತನ್ನ ಸೊಸೆ ಈಗ ಮನೆಯ ಯಜಮಾನಿ, ಅವಳೇ ಅನ್ನದಾತ ಎಂಬ ಸತ್ಯ ಶಾಂತಮ್ಮನಿಗೆ ಈಗ ಅರ್ಥವಾಗಿದೆ. ತಾನು ಮಾಡಿದ ತಪ್ಪಿಗೆ ದೇವರು ತನಗೆ ಸರಿಯಾದ ಶಿಕ್ಷೆ ನೀಡಿದ್ದಾನೆ ಎಂದು ಅವಳು ಕಣ್ಣೀರು ಹಾಕುತ್ತಾಳೆ. ಒಂದು ದಿನ ರಾತ್ರಿ ಕವಿತಾ ಶಾಂತಮ್ಮನ ಕಾಲುಗಳನ್ನು ಒತ್ತುತ್ತಿರುವಾಗ ಶಾಂತಮ್ಮ ಮೆಲ್ಲನೆ ಕವಿತಾಳ ಕೈ ಹಿಡಿಯುತ್ತಾಳೆ. ಅವಳ ಕಣ್ಣುಗಳಲ್ಲಿ ಈಗ ಅಹಂಕಾರವಿರಲಿಲ್ಲ, ಕೇವಲ ಕಣ್ಣೀರು ಮಾತ್ರ ಇದೆ. ಒಂದು ಮಳೆಗಾಲದ ಸಂಜೆ ಕವಿತಾ ಶಾಲೆ ಮುಗಿಸಿ ಮನೆಗೆ ಬಂದಾಗ ಶಾಂತಮ್ಮ ಬಿಕ್ಕಿ ಬಿಕ್ಕಿ ಅಳುತ್ತಿರುತ್ತಾರೆ. ಕವಿತಾ ಗಾಬರಿಯಿಂದ ಹತ್ತಿರ ಹೋಗಿ, ಏನಾಯ್ತು ಅತ್ತೆಯವರೇ, ಆರೋಗ್ಯ ಸರಿಯಿಲ್ಲವೇ ಎಂದು ಕೇಳುತ್ತಾಳೆ. ಶಾಂತಮ್ಮ ಕವಿತಾಳ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು, ನನ್ನನ್ನು ಕ್ಷಮಿಸಿಬಿಡು ಕವಿತಾ, ನೀನು ಕೇವಲ ನನ್ನ ಸೊಸೆಯಲ್ಲ, ನೀನು ಈ ಮನೆಯನ್ನು ಬೆಳಗಿದ ದೇವತೆ. ನಾನು ನನಗೆ ಕೊಟ್ಟ ನರಕ ಯಾತನೆಗೆ ನೀನು ನನ್ನನ್ನು ಬೀದಿಗೆ ಹಾಕಬೇಕಿತ್ತು, ಆದರೆ ನೀನು ನನಗಾಗಿ ನಿನ್ನ ಸುಖವನ್ನೇ ತ್ಯಾಗ ಮಾಡಿದ್ದೀಯ ಎಂದು ಹಲಬುತ್ತಾರೆ. ಸಂಜಯ್ ಆ ಕೋಣೆಗೆ ಬಂದಾಗ ಶಾಂತಮ್ಮ ಮಗನನ್ನು ಕರೆಯುತ್ತಾರೆ. ಸಂಜಯ್, ಇಷ್ಟು ದಿನ ನಾನು ನಿನ್ನ ದಾರಿಯನ್ನು ತಪ್ಪಿಸಿದೆ, ನಿನ್ನ ಹೆಂಡತಿಗೆ ಬಗ್ಗೆ ನಿನಗೆ ವಿಷ ಉಣಿಸಿದೆ. ಆದರೆ ನೋಡು, ಇಂದು ನಿನ್ನ ತಾಯಿ ಹಾಸಿಗೆ ಹಿಡಿದಾಗ ನೀನೇ ನನ್ನನ್ನು ದೂರ ಮಾಡಿದೆ, ಆದರೆ ಈಕೆ ಮಾತ್ರ ನನ್ನನ್ನು ಮಲಮೂತ್ರವನ್ನು ಅಸಹ್ಯ ಪಡದೆ ಸ್ವಚ್ಛ ಮಾಡಿ ನನ್ನನ್ನು ತಾಯಿಯಂತೆ ನೋಡಿಕೊಂಡಳು ಎಂದು ಸತ್ಯವನ್ನು ಒಪ್ಪಿಕೊಳ್ಳುತ್ತಾರೆ. ಸಂಜಯ್ಗೆ ತನ್ನ ತಪ್ಪುಗಳ ಅರಿವಾಗಿ ಕವಿತಾಳ ಮುಂದೆ ತಲೆ ತಗ್ಗಿಸಿ ನಿಲ್ಲುತ್ತಾನೆ. ಅವನು ಕವಿತಾಳ ಕೈ ಹಿಡಿದು, ನನ್ನನ್ನು ಕ್ಷಮಿಸು ಕವಿತಾ, ನಿನ್ನ ಶಕ್ತಿ ಮತ್ತು ಪ್ರೀತಿ ನನಗೆ ಅರ್ಥವಾಗಲು ಇಷ್ಟು ದೊಡ್ಡ ಅಪಘಾತವೇ ಸಂಭವಿಸಬೇಕಾಗಿತ್ತು ಎಂದು ಕಣ್ಣೀರಿಡುತ್ತಾನೆ.
ಮಾಡುತ್ತಾನೆ. ದಿನಗಳು ಉರುಳಿದಂತೆ ಮನೆಯ ವಾತಾವರಣ ಸಂಪೂರ್ಣವಾಗಿ ಬದಲಾಗುತ್ತದೆ. ಶಾಂತಮ್ಮ ಈಗ ಮೊಮ್ಮಕ್ಕಳ ಜೊತೆ ಪ್ರೀತಿಯಿಂದ ಆಟವಾಡುತ್ತಾರೆ. ಕವಿತಾಳನ್ನು ಕೆಲಸಕ್ಕೆ ಕಳುಹಿಸುವಾಗ ಹುಷಾರಾಗಿ ಹೋಗು ಬಾ ಮಗಳೇ ಎಂದು ಹರಸುತ್ತಾರೆ. ಸೋಮಾರಿ ಮತ್ತು ಹಠಮಾರಿಯಾಗಿದ್ದ ಶಾಂತಮ್ಮ ಈಗ ಮನೆಯಲ್ಲಿ ಶಾಂತಿ ಮತ್ತು ಪ್ರೀತಿಯನ್ನು ಹಂಚುವ ಅಜ್ಜಿಯಾಗಿದ್ದಾರೆ. ಕವಿತಾ ಈಗ ಕೇವಲ ಒಬ್ಬ ಸರ್ಕಾರಿ ಶಿಕ್ಷಕಿಯಲ್ಲ, ಅವಳು ತನ್ನ ಮನೆಯನ್ನು ಸುಂದರ ನಂದನವನವನ್ನಾಗಿ ಮಾಡಿದ ಶಿಲ್ಪಿ. ಕವಿತಾ ಶಾಲೆಯಲ್ಲಿ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಪಡೆಯುತ್ತಾಳೆ. ಆ ವೇದಿಕೆಯ ಮೇಲೆ ನಿಂತು ಅವಳು ಹೇಳುವ ಮಾತುಗಳು ಎಲ್ಲರಿಗೂ ಸ್ಫೂರ್ತಿಯಾಗುತ್ತವೆ. ಸೋಲು ಎಂಬುದು ನಮ್ಮ ಅಂತ್ಯವಲ್ಲ, ಅದು ನಮ್ಮನ್ನು ನಾವು ಸಾಬೀತುಪಡಿಸಲು ಸಿಗುವ ಅವಕಾಶ. ಮನೆಯಲ್ಲಿ ನಿರ್ಲಕ್ಷ್ಯಕ್ಕೊಳಗಾದ ಹೆಣ್ಣು ಮಕ್ಕಳು ಶಿಕ್ಷಣ ಮತ್ತು ಆರ್ಥಿಕ ಸ್ವಾತಂತ್ರ್ಯ ಪಡೆದರೆ ಅವರು ಕೇವಲ ಒಂದು ಸಂಸಾರವಲ್ಲ, ಇಡೀ ಸಮಾಜವನ್ನೇ ಬದಲಿಸಬಲ್ಲರು. ಕವಿತಾಳ ಈ ಗೆಲುವಿನ ಪಯಣವು ಹತ್ತಾರು ಹೆಣ್ಣು ಮಕ್ಕಳಿಗೆ ದಾರಿದೀಪವಾಗುತ್ತದೆ. ಶಿಕ್ಷಣವು ಹೆಣ್ಣಿಗೆ ನೀಡುವ ಅತಿ ದೊಡ್ಡ ಆಯುಧ. ತಾಳ್ಮೆಯಿಂದ ಕಷ್ಟಗಳನ್ನು ಎದುರಿಸಿ ಛಲದಿಂದ ಗುರಿ ತಲುಪಿದರೆ ಇಂದು ನಿಮ್ಮನ್ನು ಹೀಯಾಳಿಸಿದವರೇ ನಾಳೆ ನಿಮ್ಮ ಮುಂದೆ ಗೌರವದಿಂದ ತಲೆಬಾಗುತ್ತಾರೆ. ಕರ್ಮ ಎನ್ನುವುದು ಕನ್ನಡಿಯಂತೆ, ನಾವು ನೀಡಿದ್ದೇ ನಮಗೆ ಮರಳಿ ಬರುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಕವಿತಾಳ ಜೀವನ ನಮಗೆ ಕಲಿಸುವ ಪಾಠ ಒಂದೇ. ನಮ್ಮ ಕಷ್ಟದ ದಿನಗಳಲ್ಲಿ ನಮಗೆ ದಾರಿದೀಪವಾಗುವುದು ನಮ್ಮ ಶಿಕ್ಷಣ ಮತ್ತು ನಾವು ಬೆಳೆಸಿಕೊಂಡ ಛಲ ಮಾತ್ರ. ಅತ್ತೆಯ ಕಿರುಕುಳ, ಗಂಡನ ಅಸಡ್ಡೆಯ ನಡುವೆಯೂ ಒಬ್ಬ ಹೆಣ್ಣು ಮನಸ್ಸು ಮಾಡಿದರೆ ತನ್ನ ಬದುಕನ್ನು ಮತ್ತು ತನ್ನ ಕುಟುಂಬದ ಭವಿಷ್ಯವನ್ನು ಹೇಗೆ ಬದಲಿಸಬಲ್ಲಳು ಎಂಬುದಕ್ಕೆ ಈ ಕಥೆಯೇ ಸಾಕ್ಷಿ. ನಾನು ನಿಮ್ಮ ಫಾರ್ಮಸಿಸ್ಟ್ ಮಾಮ್. ಒಬ್ಬ ಫಾರ್ಮಸಿಸ್ಟ್ ಆಗಿ ಸಮಾಜದ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಎಷ್ಟು ಮುಖ್ಯವೋ, ಒಬ್ಬ ತಾಯಿಯಾಗಿ ಮತ್ತು ಹೆಣ್ಣಾಗಿ ಸಮಾಜದ ಮಾನಸಿಕ ಮತ್ತು ಕೌಟುಂಬಿಕ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವುದು ಕೂಡ ಅಷ್ಟೇ ಮುಖ್ಯ ಎಂದು ನಾನು ನಂಬಿದ್ದೇನೆ. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಜೀವನದಲ್ಲೂ ಇಂತಹ ಹೋರಾಟದ ಕಥೆಗಳಿದ್ದರೆ ನನಗೆ ಕಮೆಂಟ್ ನಲ್ಲಿ ತಿಳಿಸಿ. ನಿಮ್ಮ ಒಂದು ಶೇರ್ ಇನ್ನೊಬ್ಬ ಹೆಣ್ಣು ಮಗಳಿಗೆ ಸ್ಫೂರ್ತಿಯಾಗಬಹುದು. ಇದೇ ರೀತಿಯ ಭಾವನಾತ್ಮಕ ಮತ್ತು ಜೀವನ ಪಾಠದ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನೆನಪಿಡಿ, ಪ್ರೀತಿ ಮತ್ತು ತಾಳ್ಮೆಯಿಂದ ಗೆಲ್ಲಲಾಗದ ಕೋಟೆ ಯಾವುದೂ ಇಲ್ಲ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ನಗು ನಗುತ್ತಾ ಇರಿ, ಆರೋಗ್ಯವಾಗಿರಿ. ಧನ್ಯವಾದಗಳು.